ಎಲ್ಲ ಗಣ್ಯರಿಗೆ ಮತ್ತು ನಾಯಕರಿಗೆ ನಮಸ್ಕಾರಗಳು. ಹಾಗೆ ಎಲ್ಲ ಹೋರಾಟಗಾರರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಾನು ಇಷ್ಟು ದಿನ ಕಷ್ಟಪಟ್ಟು ಓದಿದಂಥ ವಿಜ್ಞಾನದಿಂದ ಇವತ್ತು ನಮ್ಮ ಊರಿನ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಸಿಗ್ತಾ ಇದೆ. ನಾನು ಈ ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಫಸ್ಟ್, ಯಾಕಂದ್ರೆ ಮೊದಲು ನಮಗೆ ಅಣು ವಿದ್ಯುತ್ ಸ್ಥಾವರ ಏನು ಅಂತ ಗೊತ್ತಾಗಬೇಕು. ಈ ಅಣು ವಿದ್ಯುತ್ ಸ್ಥಾವರ ಅಂದ್ರೆ ನಮಗೆ ಕರೆಂಟ್ ನ ಪ್ರೊಡ್ಯೂಸ್ ಮಾಡೋಕ್ಕೆ ಸುಮಾರಷ್ಟು ದಾರಿಗಳಿದ್ದಾವೆ. ನಿಮ್ಗೆಲ್ಲ ಗೊತ್ತಿದೆ. ಈಗ ಜೋಗದಲ್ಲಿ ಒಂಥರ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ, ರಾಯಚೂರು ಒಂಥರ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯುತ್ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಒಂದು ತಂತ್ರಜ್ಞಾನವನ್ನು ಮಾತ್ರ ಉಪಯೋಗಿಸ್ತೀವಿ. ಏನಪ್ಪಾ ಅಂದ್ರೆ ಒಂದು ಟರ್ಬೈನ್ ಇರಬೇಕು, ಒಂದು ಫ್ಯಾನ್ ಇರಬೇಕು. ಆ ಫ್ಯಾನ್ ತಿರುಗಿದಾಗ ಅದಕ್ಕೆ ಡೈನಮೋ ಅಟ್ಯಾಚ್ ಆಗಿರುತ್ತೆ, ಅದರಿಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇದು ಆಲ್ಮೋಸ್ಟ್ 90% ಎಲ್ಲಾ ವಿದ್ಯುತ್ ಸ್ಥಾವರಗಳಲ್ಲಿ ಇದನ್ನೇ ಉಪಯೋಗಿಸೋದು. ಆದ್ರೆ ಆ ಟರ್ಬೈನ್ ತಿರ್ಬೇಕಲ್ಲ, ಆ ಯಂತ್ರ ತಿರ್ಬೇಕು. ರೆಕ್ಕೆ ಇರುವಂತ ಒಂದು ಫ್ಯಾನ್ ತರ ಒಂದು ಯಂತ್ರ ಇರುತ್ತೆ. ಆ ಯಂತ್ರನ ತಿರ್ಗಿಸೋದು ಹೇಗೆ ಅನ್ನೋದು ಇಂಪಾರ್ಟೆಂಟ್. ಜೋಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ರೆಕ್ಕೆ ಯಂತ್ರನ ತಿರುಗಲಿಕ್ಕೆ ನೀರು ಬಿಡಿಸ್ತಾರೆ. ಮೇಲಿನ ನೀರು ಬಿದ್ದಾಗ ಆ ರೆಕ್ಕೆ ತಿರುಗುತ್ತೆ, ತಿರುಗಿದಾಗ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇದು ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಇದನ್ನ ಜಲ ವಿದ್ಯುತ್ ಸ್ಥಾವರಗಳು ಅಂತ ಕರಿತೀವಿ. ಇನ್ ಕೆಲವು ಕಡೆ ಏನ್ ಮಾಡ್ತಾರೆ, ಗಾಳಿ ಬೀಸ್ತಾ ಇರುತ್ತೆ, ಗಾಳಿ ಬೀಸುವಾಗ ಆ ಗಾಳಿಯ ಸಹಾಯದಿಂದ ಟರ್ಬೈನ್ ತಿರುಗಿಸ್ತಾರೆ. ನೀವು ನೋಡಿರ್ಬೋದು ರಾಯಚೂರು ಕಡೆ ಅಥವಾ ನಮ್ಮ ಚಿತ್ರದುರ್ಗ ಕಡೆಗಳಲ್ಲಿ ಫ್ಯಾನ್ ಗಳಿರುತ್ತೆ. ಗಾಳಿ ಬಂದಾಗ ಆ ಫ್ಯಾನ್ ತಿರುಗುತ್ತೆ, ಆ ಫ್ಯಾನ್ಗೆ ಒಂದು ಚೈನ್ ಹಾಕಿರ್ತಾರೆ, ಆ ಚೈನ್ ಗೆ ಟರ್ಬೈನ್ ತಿರುಗಿಸ್ತಾರೆ, ಅದರಿಂದ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಟೆಕ್ನಾಲಜಿ ಸೇಮ್. ಕೊನೆಗೆ ಯಾರು ಹೇಳ್ಕೊಟ್ರು, ನೀವು ಎಲ್ಲಾ ಟೈಮಲ್ಲೂ ನೀರನ್ನ ಮೇಲಿಂದ ಬಿಡಿಸಕ್ಕಾಗಲ್ಲ, ಎಲ್ಲ ಕಡೆ ಫಾಲ್ಸ್ ಹುಡುಕಕ್ಕಾಗಲ್ಲ, ಈ ನೀರನ್ನ ಫಾಸ್ಟ್ ಆಗಿ ಹಾಸಕ್ಕಾಗತ್ತ ಅಂತ. ಅವಾಗ ನಮ್ಮ ಕುಕ್ಕರ್ ನೆನಪಾಯ್ತು. ಏನು ಕುಕ್ಕರ್ ನೀರಿಟ್ಟು ಬಿಸಿ ಮಾಡಿದ ತಕ್ಷಣ ಆವಿ ಹೊರಗಡೆ ಬರುತ್ತೆ ವಿತ್ ವೆರಿ ಹೈ ಪ್ರೆಷರ್. ಅದನ್ನ ಯೋಚನೆ ಮಾಡಿದ್ರು, ನಾವ್ ಯಾಕೆ ಈ ಆವಿ ಬಿಟ್ಟು ಟರ್ಬೈನ್ ತಿರ್ಗಿಸಬಾರ್ದು ಅಂತ. ಅದು ಒಳ್ಳೆ ಐಡಿಯಾ ಅನ್ನಿಸ್ತು. ಕೊನೆಗೆ ಏನ್ ಮಾಡಿದ್ರು, ಕಟ್ಟಿಗೆಯನ್ನು ಹಾಕಿ ಸುಟ್ಟು ಅದರಿಂದ ಆವಿ ಬರತರ ಮಾಡಿ ಆವಿಯಿಂದ ಟರ್ಬೈನ್ ತಿರ್ಸಿ ಕರೆಂಟ್ ಪ್ರೊಡ್ಯೂಸ್ ಮಾಡಿದ್ರು. ಅಷ್ಟೊತ್ತಿಗೆ ಯಾವ ಪುಣ್ಯಾತ್ಮ ಐಡಿಯಾ ಕೊಟ್ಟ, ನೀವು 3000 kg ಕಟ್ಟಿಗೆ ಹಾಕಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಆವಿ ಪ್ರೊಡ್ಯೂಸ್ ಮಾಡ್ತೀರೋ ಅದನ್ನ ಬರೀ 1500 kg ಕಲ್ಲಿದ್ದು ಸುಡುವುದಲ್ಲ ಅಂತ. ಕೊನೆ ತಕ್ಷಣ ಏನ್ ಮಾಡಿದ್ರು, ಇಡೀ ಭಾರತದಾದ್ಯಂತ ಎಲ್ಲ ಕಡೆ ಗಣಿಗಳನ್ನ ತೋಡಿದ್ರು, ಕಲ್ಲಿದ್ದನ್ನ ಎತ್ಕೊಂಡು ಸುಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ಮ ಒಂದು 50 ವರ್ಷದ ಹಿಂದೆ ಏನಾಯ್ತು, ನಮಗೆ ನೀವು ಈ ಕಟ್ಟಿಗೆ ಕಲ್ಲಿದ್ದು ಸುಡೋಕ್ಕಿಂತ ಯುರೇನಿಯಂ ಅಂತ ಒಂದು ಸಿಗುತ್ತೆ, ಅದು ನ್ಯೂಕ್ಲಿಯರ್ ರಿಯಾಕ್ಟಿವ್ ಆಗಿರುತ್ತೆ. ಅದನ್ನೇನಾದ್ರು ಅಂದ್ರೆ 3000 kg ಕಟ್ಟಿಗೆ ಬದಲು 1500 kg ಕಲ್ಲಿದ್ದು ಯೂಸ್ ಮಾಡಬಹುದು. ಆ 1500 kg ಕಲ್ಲಿದ್ದನ್ನ ಬದಲು ಬರೀ 1 kg ಯುರೇನಿಯಂ, 1 kg ಅಲ್ಲ, 100 ಗ್ರಾಮ್ ಯುರೇನಿಯಂ, 100 ಗ್ರಾಮ್ ಯುರೇನಿಯಂ ಭಸ್ಮ ಮಾಡ್ಬಿಟ್ರಾಯ್ತು. ನಿಮಗೆ ಬೇಕಾದಷ್ಟು ಅಷ್ಟು ಟೆಂಪರೇಚರ್ ಸಿಕ್ಬಿಡತ್ತೆ ಅಂತ ಹೇಳಿದ್ರು. ಮತ್ತೆ ಇನ್ನೂ ಮಜಾ ಅಂದ್ರೆ ಕಟ್ಟಿಗೆ ಸುಟ್ಟರೆ ಹೊಗೆ ಬರುತ್ತೆ, ಕಲ್ಲಿದ್ದು ಸುಟ್ಟರೆ ಹೊಗೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಂದ್ಬಿಡ್ತು. ಆದ್ರೆ ಯುರೇನಿಯಂ ನ ಸುಟ್ರೆ ಹೊಗೆನೆ ಬರಲ್ಲ ಅಂತ ತೋರಿಸ್ಬಿಟ್ರು ಜಗತ್ತಿಗೆಲ್ಲ. ಜಗತ್ತಿಗೆ ಬಹಳ ಖುಷಿ ಆಗ್ಬಿಡ್ತು, ಗ್ರೀನ್ ಎನರ್ಜಿ ಅಂತ ಕರೆದೋದನ್ನ. ಯಾಕೆ ಹೊಗೆ ಬರಲಿಲ್ಲ. ಆದ್ರೆ ಅವಾಗ ಆಕ್ಚುಲಿ ಆ ಒಂದು ಕಥೆ ಇದೆ. ಆ ಟೈಮಲ್ಲಿ ಅದು ಅನೌನ್ಸ್ ಆದಾಗ ಜನ ಎಲ್ಲ ಬಾರಿ ಖುಷಿ ಪಟ್ಬಿಟ್ರು. ಏನು ನೆಕ್ಸ್ಟ್ ಡ್ಯಾಮೇ ಬೇಡ ನಮಗೆ, ನೆಕ್ಸ್ಟ್ ಕಲ್ಲಿದ್ಲೇ ಬೇಡ, ಗ್ರೀನ್ ಎನರ್ಜಿ ಸಿಕ್ಬಿಡ್ತು ನಮಗೆ, ಎಲ್ಲ ಸ್ವಾಗತಿಸಿದ್ರು. ಸ್ವಾಗತಿಸಿದ ಮೇಲೆ ಗೊತ್ತಾಯ್ತು ಆ 100 ಗ್ರಾಮ್ ಯುರೇನಿಯಂ ಸುಟ್ರೆ ಏನಾಗುತ್ತೆ ಅಂತ. ಏನಾಗುತ್ತೆ ಅಂದ್ರೆ ಯುರೇನಿಯಂ ಸುಡಲ್ಲ, ಅದೊಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಮಾಡ್ತೀವಿ. ಅದು ಟೆಕ್ನಾಲಜಿ, ಅದ್ರ ಬಗ್ಗೆ ನಾನು ತೀರಾ ಡೀಪ್ ಆಗಿ ಹೋಗಲ್ಲ. ಯುರೇನಿಯಂನ ಒಂದು ಮಾಲಿಕ್ಯೂಲ್ಗೆ, ಒಂದು ಆಟಮ್ಗೆ, ನಾವು ಒಂದು ನ್ಯೂಕ್ಲಿಯಸ್ಗೆ ನಿಧಾನವಾಗಿ ಹೋಗುವಂತ ನ್ಯೂಟ್ರಾನ್ ಅಂತ ಒಂದು ಕಣ ತಗೊಂಡು ಟಚ್ ಮಾಡಿಬಿಟ್ರೆ ಸಾಕು, ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. 100 ಗ್ರಾಮ್ ಯುರೇನಿಯಂ ಎಷ್ಟು ದೊಡ್ಡ ಬ್ಲಾಸ್ಟ್ ಆಗುತ್ತೆ, 1500 kg ಕಲ್ಲಿದ್ದು ಸುಟ್ಟಾಗ ಎಷ್ಟು ಬೆಂಕಿ ಬರುತ್ತೋ ಅಷ್ಟು ಬೆಂಕಿ ಬರ್ಸೋಷ್ಟು ದೊಡ್ಡದಾಗಿ ಸಿಡಿಯುತ್ತೆ, ಬರೀ 100 ಗ್ರಾಮ್. ಸೊ ಇದನ್ನ ಸುಟ್ಟಾಗ ಅದರಿಂದ ರೇಡಿಯೇಷನ್ ಬರ್ತಾ ಇತ್ತು, ಅದು ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಹೊಗೆ ತರ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಆಗಲ್ಲ ಅನ್ಕೊಂಡ್ವಿ. ಆಮೇಲೆ ಅದನ್ನ ನಾವು ಸ್ಟಡಿ ಮಾಡಿದ್ವಿ. ಯುರೇನಿಯಂ ಅಥವಾ ಯಾವುದೇ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ 3 ತರದ ವಿಕಿರಣಗಳು ಹೊರಗಡೆ ಬರ್ತವೆ, ರೇಡಿಯೇಷನ್ ಹೊರಗಡೆ ಬರ್ತವೆ. ಆಲ್ಫಾ ರೇಡಿಯೇಷನ್, ಬೀಟಾ ರೇಡಿಯೇಷನ್ ಮತ್ತೆ ಗಾಮಾ ರೇಡಿಯೇಷನ್ ಅಂತ. ಈ ಆಲ್ಫಾ ರೇಡಿಯೇಷನ್ ಅಂದ್ರೆ ಇದು ಸಣ್ಣ ಧೂಳಿನ ಕಣಗಳು ತರ ಇರ್ತವೆ. ಇದೇನ್ ಮಾಡುತ್ತೆ, ಆ ನ್ಯೂಕ್ಲಿಯರ್ ರಿಯಾಕ್ಷನ್ ಆದ ತಕ್ಷಣ ಸುತ್ತಲಿರೋ ಅಟ್ಮಾಸ್ಫಿಯರ್ ಸೇರ್ಕೊಂಡ್ಬಿಡುತ್ತೆ. ಈ ಧೂಳಿನ ಕಣ ಏನಾಗ್ಬಿಡುತ್ತೆ, ಇದು ನಮ್ಮ ಚರ್ಮದ ಒಳಗೆ ಪಾಸ್ ಆಗಕ್ಕೆ ಆಗಲ್ಲ ಇದ್ರ ಕೈಯಲ್ಲಿ. ಆದ್ರೆ ಇದು ನಮ್ಮ ನೀರನ್ನು ಸೇರ್ಕೊಂಡ್ಬಿಡುತ್ತೆ, ಕುಡಿಯೋ ನೀರನ್ನು ಸೇರ್ಕೊಳ್ಳುತ್ತೆ, ಜೊತೆಗೆ ಗಾಳಿನ ಸೇರ್ಕೊಳ್ಳುತ್ತೆ. ಆ ಗಾಳಿನ ಉಸಿರಾದ ತಕ್ಷಣ ನಮಗೆ ಲಂಗ್ ಡಿಸೀಸ್ಗಳು, ಶ್ವಾಸಕೋಶ ತೊಂದರೆಗಳು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥಗಳಲ್ಲಿ ಶುರು ಆಗುತ್ತೆ. ನೀರು ಕುಡಿದು ಎತ್ತಿಕೊಳ್ಳಿ, ನಮಗೆ ಹೊಟ್ಟೆ ಸಂಬಂಧಿತ ರೋಗಗಳು ಶುರು ಆಗ್ತವೆ. ಅದು ಲಂಗ್ ಕ್ಯಾನ್ಸರ್ ಕೂಡ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಕೂಡ ಆಗಿರ್ಬೋದು. ಈ ತರದ ಕ್ಯಾನ್ಸರ್ಗಳು ಅಥವಾ ಬೇರೆ ಬೇರೆ ರೋಗಗಳನ್ನ ಉಂಟು ಮಾಡುತ್ತೆ. ಇದು ಆಲ್ಫಾ ಪಾರ್ಟಿಕಲ್, 3ನೇ ಒಂದು ಭಾಗ ಅಷ್ಟೇ. ಇನ್ನೊಂದು ಬೀಟಾ ಪಾರ್ಟಿಕಲ್ ಅಂತ, ಇದು ಸ್ವಲ್ಪ ಸಣ್ಣದು, ಆಲ್ಫಾ ಪಾರ್ಟಿಕಲ್ ಗಿಂತ ಸ್ವಲ್ಪ ಸಣ್ಣದು. ಇದೇನ್ ಮಾಡುತ್ತೆ, ನಮ್ಮ ಚರ್ಮದ ಒಳಗಡೆ ಹೋಗುತ್ತೆ ಇದು, ಆದ್ರೆ ನಮ್ಮ ಸೆಲ್ ಒಳಗಡೆ ಹೋಗೋದಿಲ್ಲ. ಚರ್ಮದ ಒಳಗಡೆ ಹೋದಾಗಿಂದ ಏನಾಗುತ್ತೆ, ತುರ್ಕೆ ಶುರು ಆಗುತ್ತೆ, ಚರ್ಮ ರೋಗಗಳು ಶುರು ಆಗುತ್ತೆ, ಚರ್ಮದ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಇದು 2ನೇ ಭಾಗ. ಇನ್ನೂ ಒಂದಿದೆ ಗಾಮಾ ರೇಡಿಯೇಷನ್ ಅಂತ. ಇದು ಅತ್ಯಂತ ಪವರ್ಫುಲ್, ನಮ್ಮ ಎಕ್ಸ್ರೇಗಳಿಗಿಂತ ಪವರ್ಫುಲ್. ಎಷ್ಟು ಪವರ್ಫುಲ್ ಅಂದ್ರೆ ಇದು ನಮ್ಮ ಚರ್ಮದೊಳಗೆ ಹೋಗಿ, ಮಾಂಸದೊಳಗೆ ಹೋಗಿ, ಅಲ್ಲಿ ನಮ್ಮ ಜೀವಕೋಶಗಳ ಒಳಗೆ ಹೋಗಿ, ಅಲ್ಲಿ ನಮ್ಮ DNA ಇರುತ್ತೆ, ಗೊತ್ತಲ್ಲ DNA ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ನಂತರನೇ ಇರೋದು, ನಂತರನೇ ಬುದ್ಧಿವಂತರಾಗಿರೋದು. ಆ DNA ಹೋಗಿ ಆಲ್ಟರ್ ಮಾಡುತ್ತೆ. ಇದನ್ನ ಮ್ಯೂಟೇಷನ್, ಜೆನೆಟಿಕ್ ಮ್ಯೂಟೇಷನ್ ಅಂತ ಕರಿತೀವಿ. ಈ ಮ್ಯೂಟೇಷನ್ ಗೆ ಇದು ಕಾರಣ ಆಗುತ್ತೆ. ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಸುತ್ತಮುತ್ತ ಸುಮಾರು 150 ಕಿಲೋಮೀಟರ್
ರೇಡಿಯಸ್ ಅಲ್ಲಿ ಯಾರ್ಯಾರು ವಾಸಿಸ್ತಾ ಇದೀವೋ ನಮ್ಮ ಮುಂದಿನ ಪೀಳಿಗೆ ಈ ತರ ಖಂಡಿತ ಸಾಧ್ಯನೇ ಇಲ್ಲ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಆಯ್ತು ಅಂದ್ರೆ ಆ ಮುಂದಿನ ಪೀಳಿಗೆಗೆ ಮಕ್ಕಳು ಬುದ್ಧಿಮಾಂದ್ಯರಾಗಿ ಹೋಗ್ತಾರೆ, ವಿಕಲಾಂಗರಾಗಿ ಹೋಗ್ತಾರೆ, ಇಲ್ಲ ಕೈ ತಲೆ ಮೇಲೆ ಬಂದಿರುತ್ತೆ, ಕಾಲು ತಲೆ ಮೇಲೆ ಬಂದಿರುತ್ತೆ, ವಿಚಿತ್ರವಾದ ಮಕ್ಕಳುಗಳು ಹುಟ್ಟಲಿಕ್ಕೆ ಶುರು ಆಗ್ತಾರೆ. ಅದು ಕ್ಯಾನ್ಸರ್ ಒಂದು ಭಾಗ ಅಷ್ಟೇ. ಎಲ್ಲರೂ ಕ್ಯಾನ್ಸರ್ ಅನ್ಕೊಂಡಿದ್ದಾರೆ. ಕ್ಯಾನ್ಸರ್ ಸಮಸ್ಯೆ ಅಲ್ಲ, ನಮ್ದು DNA ಬದಲಾಗ್ಬಿಡುತ್ತೆ. ಅಂದ್ರೆ ಇವತ್ತು ನಾವು ಮಾಡೋ ತಪ್ಪಿಗೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಅನುಭವಿಸ್ತಾರೆ. ಇದು ಇಲ್ಲಿಗೆ ನಿಲ್ಲಲ್ಲ. ಮನುಷ್ಯನ DNA ಮಾತ್ರ ಅಲ್ಲ, ಮನುಷ್ಯನಿಗೆ DNA ಹೆಂಗೋ ಹಾಗೆ ಸಸ್ಯಗಳಿಗೆ RNA ಇರುತ್ತೆ. ಆ RNA ಬಿಡಲ್ಲ. ಇದು ಗಿಡಗಳಿಗೆ ಒಳಗೆ ಮ್ಯೂಟೇಷನ್ ಮಾಡಿಬಿಡುತ್ತೆ. ಹೆಂಗಾಗುತ್ತೆ, ನೀವು ಭತ್ತ ಬೆಳಿತೀರಾ, ಭತ್ತ ಬರುತ್ತೆ, ಭತ್ತದ ಕಾಳು ಇರುತ್ತೆ, ಒಳಗಡೆ ಅಕ್ಕಿ ಇರಲ್ಲ. ಅಡಿಕೆ ಬೆಳಿತೀರಾ, ಅಡಿಕೆ ಮರ ಆಗುತ್ತೆ, ಅಡಿಕೆ ಇರುತ್ತೆ, ಒಳಗಡೆ ಕಾಳು ಇರಲ್ಲ. ಮನುಷ್ಯನಿಗೆ ಈ ತರ ಆಗುತ್ತೆ. ಮಕ್ಕಳು ಹುಟ್ಟದೇ ಇಲ್ಲ, ಹುಟ್ಟದೆ ಈ ತರ ಆಗಿರ್ತಾರೆ. ಹಾಗೆ ಎಲ್ಲ ಸರಿಯಾದ ಕ್ಯಾನ್ಸರ್ ಬರುತ್ತೆ. ಸೊ ಈ ತರದ ಕಾಯಿಲೆಗಳನ್ನ ಉಂಟು ಮಾಡುತ್ತೆ. ಹಂಗಾಗಿ ಇದು ಬೇಸೂರು ಗ್ರಾಮದ ಸಮಸ್ಯೆ ಖಂಡಿತವಾಗ್ಲೂ ಅಲ್ಲ. 150 ನೆನಪಿಟ್ಕೊಳ್ಳಿ. ಚೆರ್ನೋಬಿಲ್ 1986ನೇ ಇಸ್ವಿಲಿ ಇಂಥದೇ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡಿದ್ರು. ಅದರಲ್ಲಿ 4 ಯಂತ್ರಗಳಿಲ್ಲ ಪವರ್ ಪ್ರೊಡಕ್ಷನ್ ಇದ್ದು. ಅದು ಒಂದೇ ಒಂದು ಬ್ಲಾಸ್ಟ್ ಆಗಿತ್ತು. ಬ್ಲಾಸ್ಟ್ ಆಗಿಕ್ಕೆ ಸುತ್ತ 9 ದೇಶಗಳಲ್ಲಿ 30 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರು. ದೇಶದ ರೆಡ್ ಅಲರ್ಟ್ ಕೊಡ್ತಾ ಇದೆ. ನಮ್ಮ ಊರೆಲ್ಲ ಯಾವ ಲೆಕ್ಕ? ಆಕ್ಚುಲಿ ನಾವು ಮಾತ್ರ ಅಲ್ಲ, ಶಿವಮೊಗ್ಗದವರು ಪ್ರತಿಭಟನೆ ಮಾಡಬೇಕು. ಬೇಸೂರ ಕೊಟ್ಟರೆ ಶಿವಮೊಗ್ಗ ಕೊಡಬೇಕು ಅಂತ ಹೇಳಿ ನಾವು ಬರೀ ಇದನ್ನ ಬೇಸೂರಿಗೆ ಮಾತ್ರ ಲಿಮಿಟ್ ಮಾಡ್ತಾ ಇದೀವಿ. ಅವ್ರಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಹಂಗೇನಿಲ್ಲ. ಜೊತೆಗೆ ಇದು ಬೇಕಲ್ಲ ಯುರೇನಿಯಂ ಅನ್ನೋ ಫ್ಯೂಯಲ್, ಅದನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಅದು ಸಾಗರದಲ್ಲಿ ಸಿಗಲ್ಲ. ಅದು ಈಗ ಸದ್ಯಕ್ಕೆ ಸಿಗ್ತಾ ಇರೋದು ಜಾರ್ಖಂಡ್ ಅಲ್ಲಿ ಒಂದು 2-3 ಕಡೆ ಗಣಿಗಳಿದ್ದಾವೆ. ಆಕ್ಚುಲಿ ಇನ್ನೂ ಒಂದು ಇದೆ, ಕರ್ನಾಟಕದಲ್ಲೂ ಯುರೇನಿಯಂ ನಿಕ್ಷೇಪಗಳಿದಾವೆ. ಅದನ್ನು ಹುಡುಕ್ತಾರೆ. ಈಗ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅದನ್ನು ಹುಡುಕಿ ಅಲ್ಲಿಂದ ತೆಗಿತಾರೆ. ಅದನ್ನ ತಗೋಬರ್ಬೇಕಲ್ಲ, ಲಾರಿಯಲ್ಲಿ ತಗೋಬರ್ಬೇಕಾದ್ರೆ ಆನ್ ದ ವೇ ಏನಾಯ್ತು ಅಂತ ಇಟ್ಕೊಳ್ಳಿ. ಯಾರು ಹೊಣೆ ಅದಕ್ಕೆ? ಈಗ ನಾನು ಅವ್ರು ಹೇಳಿದೆ 100 ಗ್ರಾಮ್ ಬ್ಲಾಸ್ಟ್ ಆದ್ರೆ ಇಷ್ಟಲ್ಲ. ಆಕ್ಚುಲಿ ಹಿರೋಶಿಮಾ ಮೇಲೆ ಮೊದಲನೇ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರಲ್ಲ, ಆ ಬಾಂಬಿನ ಸೈಜ್ ಬರೀ 10 ಅಡಿ ಬೈ 4 ಅಡಿ ಅಷ್ಟೇ. ಅಷ್ಟು ಸಣ್ಣ ಬಾಂಬ್ ಹಾಕಿದ್ರು. ಹಿರೋಶಿಮಾ ಅಂತ ದೊಡ್ಡ ನಗರನೇ ಭಸ್ಮ ಆಗೋಯ್ತು. ಲಾರಿಯಲ್ಲಿ ಇಂಥದ್ದು 18 ಹಿಡಿಸ್ಬೋದು. ಆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಒಂದು ಲಾರಿಯಲ್ಲಿ 18 ಹಿಡಿಸ್ಬೋದು. ಅಂಥದ್ದು ಯಾರು ಆನ್ ದ ವೇ ಶಿವಮೊಗ್ಗದಲ್ಲಿ ಬ್ಲಾಸ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಇಡೀ ಶಿವಮೊಗ್ಗ ಹೇಳಕ್ ಹೆಸರೇ ಇರಲ್ಲ. ಅಥವಾ ಇಲ್ಲಿ ಆನ್ ದ ವೇ ಸಾಗರದಲ್ಲಿ ಬ್ಲಾಸ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ಜಾರ್ಖಂಡ್ ಇಂದ ಸಾಗರ ತನಕ ಹೈವೇ ಯಾರ್ಯಾರು ಇದಾರಲ್ಲ, ಹೈವೇ ಸುತ್ತಮುತ್ತ 20-30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅವರೆಲ್ಲರೂ ಇದನ್ನ ಯೋಚನೆ ಮಾಡಬೇಕಾಗುತ್ತೆ. ನಾಳೆ ಇದು ಹೀಗೆ ಇರಲ್ಲ. ಅದ್ರ ಜೊತೆಗೆ ಇದು ನಾನು ಇಷ್ಟ ಹೇಳ್ತಾರೆ, ಇದು ಬ್ಲಾಸ್ಟ್ ಆಗಿಲ್ಲ, ಬರೀ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಈ ಸಮಸ್ಯೆ. ಮತ್ತೆ ನೀರು ಬೇಕು. ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನೀರಿನ ಕಲೆಕ್ಷನ್ ಮಾಡಿ ಅದಕ್ಕೆ ಅಣುಬಾಂಬನ್ನ, ಆಕ್ಚುಲಿ ಅಣುಬಾಂಬೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದ್ರೆ, ಆದ್ರೆ ಅಣುಬಾಂಬ್ ಅಂದ್ರೆ ಒಂದೇ ಸಲ ಡಮ್ ಅಂದ್ಬಿಡುತ್ತೆ. ನ್ಯೂಕ್ಲಿಯರ್ ರಿಯಾಕ್ಟರ್ ನಿಧಾನಕ್ಕೆ ಡನ್ 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 ಅಂತ ಸಣ್ಣ ಪಟಾಕಿಗಳನ್ನ ಡಮ್ ಅನಿಸ್ತದೆ. ಆ ಡಮ್ ಅನ್ಸಿ ಹೀಟ್ ಪ್ರೊಡ್ಯೂಸ್ ಆದಾಗ ನೀರು ಆವಿ ಆಗುತ್ತೆ. ಆ ಆವಿನ ಟರ್ಬೈನ್ ಮೂಲಕ ಕೊಟ್ಟು ಅದರಿಂದ ತೆಗೆಸಿ ಪವರ್ ಪ್ರೊಡಕ್ಷನ್ ಮಾಡ್ತಾರೆ. ಅದು ಈ ನೀರು ಬೇಕಲ್ಲ, ಎಷ್ಟು ಬೇಕು ಗೊತ್ತಾ? ದಿನಕ್ಕೆ ಮಿನಿಮಮ್ 2 ಲಕ್ಷ ಲೀಟರ್, ದಿನಕ್ಕೆ 2 ಲಕ್ಷ ಲೀಟರ್ನ ನದಿಯಿಂದ ತಗೊಳ್ತಾರೆ. ಒಂದು ನಿಮಿಷದಲ್ಲಿ ಆ ನೀರು 100 ಡಿಗ್ರಿ ಸೆಲ್ಸಿಯಸ್ ಕುದಿಯೋ ಹಾಗೆ ಮಾಡ್ತಾರೆ, ಬ್ಲಾಸ್ಟ್ ಮಾಡಿ. ಆ ಕುದಿದ ನೀರು ಕೆಲಸ ಆದ್ಮೇಲೆ ಮುಗಿತಲ್ಲ, ಏನ್ ಮಾಡ್ಬೇಕು? 1-2 ಲೀಟರ್ ಅಲ್ಲ, 2 ಲಕ್ಷ ಲೀಟರ್ ಪರ್ ಡೇ ಮತ್ತೆ ನದಿಗೆ ಬಿಡ್ತಾರೆ. ಇದು ಡೈಲಿ ಪ್ರೋಸೆಸ್, ವರ್ಷ ಇಡೀ ನಡೀತಾ ಇರುತ್ತೆ. ಯೋಚನೆ ಮಾಡಿ ನಮ್ಮ ಶರಾವತಿ ನದಿ ನೀರು ಏನಾಗ್ತದೆ ಅಂತ. ಸೊ ನಿಧಾನಕ್ಕೆ ಶರಾವತಿ ನದಿಯ ಟೆಂಪರೇಚರ್ ಏರ್ಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ ಇರುತ್ತಲ್ಲ, ಡಸ್ಟ್, ಕಸ ಅಥವಾ ಈ ಯುರೇನಿಯಂ ಇರ್ಬೋದು, ಆಕ್ಟಿವೇಟೆಡ್ ಯುರೇನಿಯಂ ಶರಾವತಿ ನದಿಗೆ ಸೇರುತ್ತೆ. ಆ ನದಿ ನೀರು ಎಲ್ಲೆಲ್ಲಿ ಹರ್ಕೊಂಡು ಹೋಗುತ್ತೋ ಅಲ್ಲೆಲ್ಲ ರೇಡಿಯೇಷನ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಇದು ಇಲ್ಲಿಗೆ ನಿಲ್ಲಿಲ್ಲ. ಅಂದ್ರೆ ಇದು ಕರ್ನಾಟಕದ ಸಮಸ್ಯೆಯಾಗಿ ಬದಲಾಗುತ್ತೆ. ಅರಬ್ಬಿ ಸಮುದ್ರಕ್ಕೆ ಹೋಗಿ ಅಲ್ಲೂ ಸಮಸ್ಯೆ ಮಾಡುತ್ತೆ. ಆ ತರದ ಸಮಸ್ಯೆಗಳನ್ನ ಇದು ಉಂಟು ಮಾಡ್ತಾ ಹೋಗುತ್ತೆ. ಅಂದ್ರೆ ಇದು ಸಣ್ಣ ಸಮಸ್ಯೆ ಅಲ್ಲ, ದೊಡ್ಡದಾಗಿ ಬೆಳೆದಿರುವಂತ ಸಮಸ್ಯೆ. ಇಷ್ಟಾದ್ಮೇಲೆ ಯೋಚನೆ ಮಾಡಿ, ನಮ್ ಗ್ರಹಚಾರ ಕೆಟ್ಟಿ ಎಲ್ಲೋ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡಿ ಕೆಲಸ ಆಗ್ತಾ ಇರ್ಬೇಕಾದ್ರೆ ಬ್ಲಾಸ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ನಮ್ಮ ಕರ್ನಾಟಕನೇ ಸಿಗಲ್ಲ ನಮಗೆ ಲಾಸ್ಟ್ಗೆ. ಪ್ಲಸ್ ಜೊತೆಗೆ ಪಕ್ಕದಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಇದೆ, ಇಲ್ಲಿ ಬ್ಲಾಸ್ಟ್ ಆದ್ರೆ ಅದನ್ನು ಕಾಪಾಡೋದೇ, ಮತ್ತೆ ಅದರಿಂದ ಇನ್ನೊಂದು ಹೊಸ ಡಿಸಾಸ್ಟರ್ ಆಗುತ್ತೆ. ಅಂದ್ರೆ ನಾವು ಇಷ್ಟೆಲ್ಲ ದೊಡ್ಡದಾಗಿ ಯೋಚನೆ ಮಾಡಬೇಕು. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದಾಗ ಇದು ಸಣ್ಣ ಊರಿನ ಸಮಸ್ಯೆ ಅಲ್ಲ. ಮತ್ತೆ ಗಾಮಾ ರೇಡಿಯೇಷನ್ಗಳಿಗೆ ರೇಂಜೇ ಇಲ್ಲ. ಅಂದ್ರೆ ಅವು ತುಂಬಾ ಶಕ್ತಿಶಾಲಿ ಕಿರಣಗಳು. ಬೇಸೂರಲ್ಲಿ ಬ್ಲಾಸ್ಟ್ ಮಾಡಿದ ತಕ್ಷಣ ಗಾಮಾರೆ ಅಲ್ಲೇ ಬೇಸೂರು ಸುತ್ತಮುತ್ತ ಹೊರಡಲ್ಲ, ಅದು ದಾರಿ ಸಿಕ್ಕಂಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಯಾವ ಅಡೆತಡೆಗಳಿಲ್ಲ. ಮನುಷ್ಯನ ಥ್ರೂ ಪಾಸ್ ಆಗುತ್ತೆ, ಸಿಮೆಂಟ್ ಇದೆ, ಸಿಮೆಂಟ್ ಥ್ರೂ ಪಾಸ್ ಆಗುತ್ತೆ, ಸುಮಾರು ದೂರ ತನಕ ಹೋಗುತ್ತೆ. ಅದಕ್ಕೆ 150 ಕಿಲೋಮೀಟರ್ ಕೂಡ ರೇಂಜ್ ಅಲ್ಲ. ಇತ್ತೀಚೆಗೆ ನೀವು ನೋಡಿರ್ಬೋದು, ಕೈಗಾಲದಲ್ಲಿ ಕೂಡ ಇದು ವಿರೋಧ ಮಾಡ್ತಾ ಇದ್ರು. ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಅಲ್ಲಿ ಬಿಡೋ ದಾಸವಾಳ ಹೂಗಳು ಸಮೇತ ಬದಲಾಗ್ಬಿಡಿ ಅಂತ. ಈಗ ಸಾಗರ ಸುತ್ತಮುತ್ತ ಸಿಗೋ ಈ ಕೆಂಪು ದಾಸವಾಳ 5 ಹೆಸರಿದ್ರೆ, ಆ ಕಡೆ ಸೈಡ್ ಸಿಗೋ ಕೆಂಪು ದಾಸವಾಳಕ್ಕೆ 2-3 ಹೆಸರು ಇರುತ್ತಂತೆ. ಅಂದ್ರೆ ಜೆನೆಟಿಕ್ ಮ್ಯೂಟೇಷನ್ ಆಗ್ತಾ ಇದೆ. ಆದ್ರೆ ಯಾರು ಪ್ರೂವ್ ಮಾಡ್ತಾ ಇಲ್ಲ, ನಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಮ್ಮ ಸಾಗರ ಜನಕ್ಕೆ ಬರೋದು ಬೇಡ. ಸೊ ಇದರಲ್ಲಿರೋ ಹಿಂದಿರೋ ವಿಜ್ಞಾನ ತಿಳ್ಕೊಳ್ಳೋಣ. ಇದು ನಮ್ಮ ಇಡೀ ಮನುಕುಲಕ್ಕೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ. ನಾನು ಬರೀ ನಮ್ಮ ಬಗ್ಗೆ ಮತ್ತೆ ನಾವಿನ ಅನ್ನದ ಬಗ್ಗೆ ಮಾತಾಡಿದೆ. ಇನ್ನು ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡಿ, ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಿ, ಜಲಚರಗಳ ಬಗ್ಗೆ ಯೋಚನೆ ಮಾಡಿ, ಹಾಗೆ ಸಸ್ಯಗಳ ಬಗ್ಗೆ ಯೋಚನೆ ಮಾಡಿ. ಇಷ್ಟು ಹೇಳ್ತಾ ಇಷ್ಟು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು.